ಹೆಂಗಿದ್ರಿ? ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ ಅಂದ್ಕೊಂಡಿನಿ. ಸೊ ಇವತ್ತಿನ ವ್ಲಾಗ್ನಾಗ ನಾನು ನನ್ನ ಮಗನಿಗೆ ಡೈಲಿ ಏನೇನು ತಿನ್ನಿಸ್ತೀನಿ ಅದ್ರದ್ದು ರೆಸಿಪಿ ಶೇರ್ ಮಾಡ್ಲತ್ತೀನಿ ರೀ. ಸೊ ನಿಮ್ಮ ಮನೆಗೂ 6 to 2 years ಮಕ್ಕಳಿದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಮೋಸ್ಟ್ಲಿ ಮುಂಜಾನೆ ಫಸ್ಟ್ ವೆಜಿಟೇಬಲ್ ಕಿಚಡಿನ ತಿನ್ನಿಸ್ತೀನಿ ರೀ. ಸೊ ಅದು ಮಾಡ್ಲಿಕ್ಕೆ ಪಾಲಕ್, ಗಜ್ರಿ, ಬೀಟ್ರೂಟ್, ನುಗ್ಗೆಕಾಯಿ ಮತ್ತು ಗ್ರೀನ್ ಪೀಸ್ ತೊಗೊಂಡಿನಿ. ಎಲ್ಲ ಫುಲ್ ಬರೀಕ್ ಕಟ್ ಮಾಡ್ಬೇಕ್ರಿ, ಎಷ್ಟಾಯಿತು ಅಷ್ಟು ಆದಷ್ಟು. ಅದಾದ್ಮೇಲೆ ನುಗ್ಗೆಕಾಯಿ ಮಾಮೂಲಾಗಿ ಕಟ್ ಮಾಡ್ಬೋದು, ಯಾಕಂದ್ರೆ ನಾವು ಆಮೇಲೆ ತೆಗಿಬೋದು. ಅದಕ್ಕೆ ಕಿಚಡಿ ಮಾಡ್ಲಿಕ್ಕೆ 4 ಸ್ಪೂನ್ ಅಕ್ಕಿ, ನಾನು ಅನ್ಪಾಲಿಶ್ಡ್ ಅಕ್ಕಿ ತೊಗೊಂಡಿನಿ ರೀ, ಪಾಲಿಶ್ ಮಾಡಲ್ದು. ಅದಾದ್ಮೇಲೆ ಹೆಸರುಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಮಸೂರ್ ದಾಲ್ ಎಲ್ಲ ಒಂದೊಂದು ಸ್ಪೂನ್ ತೊಗೊಳ್ಬೇಕು. ಇದಕ್ಕೆಲ್ಲ ಚಲೋ ತೊಳಿಬೇಕ್ರಿ, ಒಂದು 2-3 ಸಲ. ಅದಾದ್ಮೇಲೆ ಇದಕ್ಕೆ ಕಟ್ ಮಾಡಿದ ತರಕಾರಿ, ಒಂದು ಚುಟ್ಕೆ ಅಷ್ಟೇ ಉಪ್ಪು ಹಾಕ್ಕೊಂಡು ಒಂದು 5-6 ವಿಸಿಲ್ ಆಗೋವರೆಗೆ ಇಡ್ಬೇಕ್ರಿ. ನೀರು ಸ್ವಲ್ಪ ಜಾಸ್ತಿನೇ ಇಡ್ರಿ. ಕುಕ್ಕರ್ ತಣ್ಣಗಾದ್ಮೇಲೆ ಅದ್ರ ಒಳಗಿಂದ ಫಸ್ಟ್ ನುಗ್ಗೆಕಾಯಿ ಸ್ವಲ್ಪ ಸಪ್ರೇಟ್ ಮಾಡಿರಿ. ಅದಾದ್ಮೇಲೆ ಮ್ಯಾಶರ್ ತೊಗೊಂಡು ಚಲೋ ಮ್ಯಾಶ್ ಮಾಡ್ಕೊಳ್ರಿ. ಅದಾದ್ಮೇಲೆ ಸ್ವಲ್ಪ ತುಪ್ಪ ಮತ್ತು ಹಾಲು, ಇಲ್ಲ ಅಂದ್ರೆ ನೀವು ನೀರು ಸೇರಿಸ್ಕೊಂಡು ಸ್ವಲ್ಪ ತಿಳಿ ಮಾಡ್ಕೋಬೇಕ್ರಿ, ಯಾಕಂದರೆ ಸ್ವಲ್ಪ ಗಟ್ಟಿ ಆಗಿರ್ತದಲ್ಲ, ಮಕ್ಕಳಿಗೆ ಸ್ವಲ್ಪ ಗಟ್ಟಿ ಆಗಿರ್ತದೆ ಅಂತೇಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ಏನನ್ ಖುಷಿ ಮಾಡಬೇಕು. ಫ್ಯಾಮಿಲಿ ಅದು ಫ್ಯಾನ್. ಓ ಪಾ ಎಲ್ಲದ ಫ್ಯಾನ್. ಕ್ಲಾಸ್ ಇವ್ರಿಗೆಲ್ಲ ಹೆಂಗೆ ತಿನ್ನಿಸ್ಲದ ಅನ್ನಿಸ್ತದ್ರಿ, ನಮ್ಮ ಮಮ್ಮಿ ಪಪ್ಪನ ಹೆಂಗೆ ತಿನ್ನಿಸಿರ್ಬೋದು ನಮಗೆಲ್ಲ ಸಣ್ಣಾಗಿದ್ದಾಗ ಅಂಥೇಳಿ. ಅವ್ಯೋ ಈಗ ಹಾಯ್ ಏನೋ ಇವಾಗ ಮಧ್ಯಾಹ್ನ ಲಂಚ್ ರೆಸಿಪಿ. ಸೊ ಇದು ಓಟ್ಸ್ ಕಿಚಡಿ ಅಂತಲೇ ಹೇಳ್ಬೋದು ಇದಕ್ಕೆ. ಇದು ಮಾಡ್ಲಿಕ್ಕೆ ನಾನು ಮೋಸ್ಟ್ಲಿ ಬೀನ್ಸ್, ಬ್ರೊಕೋಲಿ, ಶಿಮ್ಲಾ ಮಿರ್ಚ್, ಕ್ಯಾರೆಟ್ ಮತ್ತು ಗ್ರೀನ್ ಪೀಸ್ ತೊಗೊಳ್ತೀನಿ ರೀ. ಸೊ ಎಲ್ಲನೂ ಚಲೋ ಸಣ್ಣ ಕಟ್ ಮಾಡ್ಕೊಳ್ಬೇಕು ಇದ್ರಲ್ಲೂ. ಅದಾದಮೇಲೆ ಒಂದು ಕಡಾಯಿ ತೊಗೊಳ್ಬೇಕ್ರಿ. ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ, 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಆಮೇಲೆ ಎಲ್ಲ ತರಕಾರಿಗಳು ತುಪ್ಪದಾಗ ಚಲೋ ಫ್ರೈ ಮಾಡ್ಕೊಳ್ಬೇಕ್ರಿ, ಒಂದು 2 ಮಿನಿಟ್ಸ್ ಅಂತ. ಅದಾದ್ಮೇಲೆ ಮತ್ತೆ ಓಟ್ಸ್ ಹಾಕೊಂಡು ಒಂದು 1 to 2 ಮಿನಿಟ್ಸ್ ಓಟ್ಸ್ ಕೂಡ ಫ್ರೈ ಮಾಡ್ಕೊಳ್ಬೇಕು ಚಲೋ ಅದರಲ್ಲಿ ತುಪ್ಪದಲ್ಲಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಹಂಗೆ ಇಡಬೇಕ್ರಿ ಕುದಿಲಿಕ್ಕೆ. ಆಮೇಲೆ ಮ್ಯಾಶದಿಂದ ಚಲೋ ಮ್ಯಾಶ್ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸರ್ವಿಂಗ್ ಬೌಲ್ನ ಹಾಕ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ತಿನ್ನಿಸಿದ್ರೆ ಆಯ್ತು. Hey baby, super. Hi. Hey. ಹಿಂಗೆ ತಿನ್ಬೇಕಿದಲ್ಲ ಪಾಪ. ಪಾಪ ಸೊ
ಸಂಜೆಗೆ ಮೋಸ್ಟ್ಲಿ ಫ್ರೂಟ್ ಜ್ಯೂಸ್ ಇಲ್ಲಾಂದರೆ ಮಿಲ್ಕ್ ಶೇಕ್ ಮಾಡ್ತೀನಿ ರೀ. ಇವತ್ತು ಮಿಲ್ಕ್ ಶೇಕ್ ಮಾಡತ್ತೀನಿ. ಸೊ ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ 1 ಡೇಟ್ಸ್ ಇದು ಹಾಲಾಗ ನೆನೆಗೆ ಇಟ್ಟೀನಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸು, 1 ಕಾಜು, 1 ಬಾದಾಮು, ಸ್ವಲ್ಪ ಸೀಡ್ಸು ಎಲ್ಲ ಒಂದು ಹಾಫ್ ಆನ್ ಅವರ್ ಮೇಲೆ ನೆನೆಗೆ ಇಟ್ಟೀನಿ ಅಂತೇಳಿ. ಆಮೇಲೆ 1 ಆ್ಯಪಲ್ ತೊಗೊಳ್ಬೇಕು, ಹಾಫ್ ಆ್ಯಪಲ್ ಸಾಕು. ಅದ್ರ ಮೇಲೆ ಚಪ್ಪೆ ತೆಗಿಬೇಕು ರೀ, ಯಾಕಂದ್ರೆ ಮಕ್ಳಿಗೆ ಡೈಜೆಸ್ಟ್ ಆಗಲ್ಲ ಅಂತಾರೆ. ಆಮೇಲೆ ಅದ್ರ ಮೇಲೆ ಕೆಮಿಕಲ್ನೂ ಇರ್ತದೆ. ಸೊ ಅದೆಲ್ಲ ಒಂದು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಎಲ್ಲ ನೆನೆಸಿರೋದು ಡ್ರೈ ಫ್ರೂಟ್ಸು, 1 ಬ್ಲೂಬೆರಿ, 1 ಆ್ಯಪಲ್, ಸ್ವಲ್ಪ ಹಾಲು ಸೇರಿಸಿ ಮಿಕ್ಸಿ ಮಾಡ್ಕೊಬೇಕು. ಇವಾಗ ನಮ್ಮ ಮಿಲ್ಕ್ ಶೇಕ್ ರೆಡಿ. ಇವತ್ತು ರಾತ್ರಿ ರಾಗಿ ಗಂಜಿ ಮಾಡ್ಲತ್ತೀನಿ ರೀ. ಸೊ ನಾನು ರಾಗಿ ಹಿಟ್ಟು ಮನೆಯಲ್ಲೇ ಮಾಡ್ಕೊತೀನಿ. 1 ಬೌಲ್ನಾಗ ರಾಗಿ ತೊಗೊಂಡು ಚಲೋ ತೊಳ್ಕೊಳ್ಬೇಕು ರೀ, ಒಂದು 3-4 ಸಲ. ಅದಾದಮೇಲೆ ಒಂದು ಛನ್ನಿ ತೊಗೊಂಡು ಅದರಿಂದ ಫುಲ್ ನೀರು ಹೋಗೋವರೆಗೂ ಡ್ರೈ ಮಾಡ್ಕೊಳ್ಬೇಕು, ಎಷ್ಟಾಯಿತು ಅಷ್ಟು. ಅದಾದಮೇಲೆ ಒಂದು ವೈಟ್ ಕಲರ್ ಕಾಟನ್ದು ಟವೆಲ್ ತೊಗೊಂಡು ಅದ್ರಾಗ ಫುಲ್ ರಾಗಿ ಎಲ್ಲ ಒಣಗಿಸಾಕ್ಬೇಕು ರೀ. 1-2 ದಿನ ಚಲೋ ಇಟ್ಟರೆ ಚಲೋ ಒಣಗ್ತಾವೆ. ರಾಗಿದಾಗ ಕಸ ಧೂಳು ಇದೆಲ್ಲ ಇರ್ತದೆ ಅಂತೇಳಿ ಹಾಗಾಗಿ ನಾ ಈ ಪ್ರೊಸೀಜರ್ ಮಾಡ್ತೀನಿ ರೀ. ಅದಾದಮೇಲೆ ರಾಗಿ ಮಿಕ್ಸಿ ಆಡ್ಕೊಂಡು ಈ ರಾಗಿ ಹಿಟ್ಟು 20 ದಿನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಸೊ ರಾಗಿದಾಗ ಕ್ಯಾಲ್ಶಿಯಮ್ಮು, ಐರನ್ನು ಎಲ್ಲ ಇರ್ತದೆ. ಸೊ ಹಂಗಾಗಿ ಮಕ್ಳಿಗೆ ಭಾಳ ಇಂಪಾರ್ಟೆಂಟ್ ಇದು. ಇಮ್ಯುನಿಟಿನೂ ಜಾಸ್ತಿ ಮಾಡ್ತದೆ ಮಕ್ಕಳದು. ನನ್ನ ಮಗ 6 ತಿಂಗಳು ಇದ್ದಾಗ ಸೊ ಸೇಮ್ ನಾನು ಎಲ್ಲ ಬೇಳೆಗಳು ಮತ್ತು ಅಕ್ಕಿ ತೊಗೊಂಡು ಒಣಗಿಸಿ ಹಿಂಗೆ ಮಾಡ್ತಿದ್ರಿ, ಮಿಕ್ಸಿ ಮಾಡ್ತಿದ್ದೆ. ಯಾಕಂದ್ರೆ ಅವನಿಗೆ ಅದು ಕಿಚಡಿ ಥರ ತಿನ್ನೋಕೆ ಬರ್ತಿದ್ದಿಲ್ಲ. ಸೊ ಗಂಜಿ ತಿಳಿ ಮಾಡಿದ್ರೆ ತಿಂತಾನೆ ಅಂಥೇಳಿ. ಸೊ ನೀವು ಕೂಡ ಹಾಗೆ ಮಾಡ್ಬೋದು. ಅಕ್ಕಿ ಮತ್ತು ಎಲ್ಲ ಬೇಳೆಗಳು ತೊಗೊಂಡು ಚಲೋ ತೊಳೆದ್ಬಿಟ್ಟು ಅದನ್ನು ಆಮೇಲೆ 1-2 ದಿವಸ ಒಣಗಿಸಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಬೋದು. ಅದನ್ನು 15-20 ಡೇಸ್ ಬರ್ತದೆ ರೀ. ರಾಗಿ ಗಂಜಿ ಮಾಡ್ಲಿಕ್ಕೆ 1 ಬೌಲ್ನಾಗ 2 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ತೊಗೊಂಡು ನಾರ್ಮಲ್ ನೀರನ್ನ ಮಿಕ್ಸ್ ಮಾಡ್ಕೊಳ್ಬೇಕು ರೀ. 1 ಬೌಲ್ನಾಗ 1-2 ಗ್ಲಾಸ್ ಅಷ್ಟು ನೀರು ತೊಗೊಂಡು ಅದು ಫುಲ್ ಬಾಯ್ಲ್ ಮಾಡ್ಕೊಳ್ಬೇಕು ರೀ. ಅದ್ರಾಗಿಂತ ಸ್ವಲ್ಪ ನೀರು ನನ್ನ ಮಗನಿಗೆ ಕುಡಿಸ್ಲಾಗಂತ ಎತ್ತಿಟ್ಕೊಂಡಿನಿ. ಆ ಬಾಯ್ಲ್ ಆಗಿದ್ದ ನೀರಿನಾಗ ಈ ರಾಗಿ ಹಿಟ್ಟಿನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸ್ ಅದ್ರಾಗೆ ಸೇರಿಸ್ಬಿಟ್ಟು 6-7 ನಿಮಿಷ ಬಾಯ್ಲ್ ಆಗೋವರೆಗೂ ಇಡಬೇಕು. ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಳ್ಬೋದು ಅದರಲ್ಲಿ, ಇಲ್ಲ ಅಂದರೆ ಸ್ವೀಟ್ ಕೂಡ ಸೇಮ್ ಮಾಡ್ಕೊಳ್ಬೋದು. ಅದರಲ್ಲಿ ಡ್ರೈ ಫ್ರೂಟ್ಸ್, ಡೇಟ್ಸ್ ಹಾಕ್ಬಿಟ್ಟು ಮಾಡ್ಬೋದು. ನಂದು ಈಸಿ ರೆಸಿಪೀಸು ಮತ್ತು ವಿಡಿಯೋ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ.